ಸದಾ ರಾಮನಾಮ ಜಪ ಮಾಡಿಕೊಂಡು ಈ ಬತ್ತಿಗಳು ಮಾರೋದ್ರಲ್ಲಿ ನನಗೆ ಖುಷಿ ಸಿಗುತ್ತೆ. ಬತ್ತಿ ಮಾರೋದು ಬಿಡಬಾರ್ದು, ನಮ್ಮ ದೇವರು ಕೊಟ್ಟ ವರ ಅಂತ ಅಂದ್ಕೊಳ್ತೀನಿ. ಅನುಶ್ರೀ ಅವರು 2 ತಿಂಗಳು ಬಾಡಿಗೆ ಹಾಕಿದ್ದಾರೆ. ಒಬ್ಬ ಮಗನಿಗೆ ಕಿಡ್ನಿ ಕೊಟ್ಟೆ. ನನ್ನ ಜೊತೆ ಇಲ್ಲಿ ಮಗ ಸಾಕು ಅಂತ ಹೇಳಿದ್ದೆ. ಏನೂ ಪ್ರಾಬ್ಲಮ್ ಇರಲಿಲ್ಲ ಅವನಿಗೆ. ಆಕ್ಸಿಡೆಂಟಲ್ಲಿ ಒಂದು ದಿವಸ ಸಾಯಂಕಾಲ ಹೋಗ್ಬಿಟ್ಟ. ಇದ್ದವನು ಆಧಾರವಾಗಿದ್ದ ಮಗ ಹೋಗ್ನಲ್ಲ ಅಂತೇಳಿ ಅದೇ ನನಗೆ ಸಂಕಟ ಆಗುತ್ತೆ, ಇನ್ನೇನಿಲ್ಲ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯವಾಣಿ ಡಿಜಿಟಲ್. ನಾನು ರೋಜಾ ಮನು ಪಾಟೀಲ್. ಮಹಾನಟಿಯ ವೇದಿಕೆ ಮೇಲೆ ಅಜ್ಜಿ ಎಲ್ರಿಗೂ ಕೂಡ ಪರಿಚಿತರು. ಹಾಗೆ ಅಜ್ಜಿ ಜೀವನದಲ್ಲಿ ಏನೆಲ್ಲ ಕಷ್ಟಗಳಿದೆ, ಅಜ್ಜಿ ಬತ್ತಿ ಮಾರಾಟವನ್ನು ಮಾಡಿ ಜೀವನವನ್ನು ನಡೆಸ್ತಾ ಇದ್ದಾರೆ, ಇದು ನಮ್ಮೆಲ್ಲರಿಗೂ ಕೂಡ ಗೊತ್ತು. ಅದಾದ ನಂತರ ಅಜ್ಜಿ ಎಲ್ಲಿದ್ದಾರೆ, ಹೇಗಿದ್ದಾರೆ, ಇದೆಲ್ಲ ತಿಳ್ಕೊಬೇಕು ಅನ್ನೋ ಕುತೂಹಲ ಎಲ್ರಿಗೂ ಕೂಡ ಇತ್ತು. ಅಜ್ಜಿ ಸಿಕ್ಕಿದ್ದಾರೆ ಇವತ್ತು, ಸೊ ಮಾತಾಡ್ಸೋಣ ಅಂತ ಬಂದಿದ್ದೀನಿ, ಬನ್ನಿ. ಅಜ್ಜಿ ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಮಹಾನಟಿಗೆ ಹೋಗಿ ಬಂದ ನಂತರ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗಿದೆಯಾ? ಸ್ವಲ್ಪ ಬದಲಾವಣೆ ಆಗಿದೆ. ನಮಗೆ ಯಾರೋ 2 ತಿಂಗಳು ಬಾಡಿಗೆ ಹಾಕಿದ್ದಾರೆ. ಅನುಶ್ರೀ ಅವರು 2 ತಿಂಗಳು ಬಾಡಿಗೆ ಹಾಕಿದ್ದಾರೆ. ಆಮೇಲೆ ತರುಣ್ ಅವರು ನಮಗೆ ದಿನಸಿ ಸಾಮಾನು ಕಳಿಸಿದ್ದಾರೆ. ತುಂಬ ಖುಷಿಯಾಗಿದ್ದೀನಿ. ಆದ್ರೂ ನಮಗೆ ಬತ್ತಿ ಮಾರೋದು ಬಿಡಬಾರ್ದು, ನಮ್ಮ ಇದೊಂದು ಕಸಬು, ನಮಗೆ ದೇವರು ಕೊಟ್ಟ ವರ ಅಂತ ಅಂದ್ಕೊಳ್ತೀನಿ. ಇದರಿಂದ ನಮಗೆ ಖುಷಿ ಸಿಗತ್ತೆ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಅನುಶ್ರೀ ಅವರು ಎಷ್ಟು ಹಾಕ್ತಾ ಇದ್ದಾರೆ? ನಿಮ್ಮ ಮನೆ ಬಾಡಿಗೆ ಎಷ್ಟಿದೆ ಅಮ್ಮ ಇವಾಗ? 5,000 ಇದೆ ಮನೆ ಬಾಡಿಗೆ. 2 ತಿಂಗಳದ ಮನೆ ಬಾಡಿಗೆ ಹಾಕಿದ್ದಾರೆ. ತರುಣ್ ಅವರು ದಿನಸಿ ಸಾಮಾನು ಕಳಿಸಿದ್ದಾರೆ 1 ತಿಂಗಳಿಗೆ ಆಗೋಷ್ಟು. ಏನೇನೆಲ್ಲ ಕಳಿಸಿದ್ದಾರೆ? ಅಕ್ಕಿ, ಬೇಳೆ, ಗೋಧಿ ಹಿಟ್ಟು, ಸಕ್ಕರೆ, ಟೀ ಪುಡಿ, ಕಾಫಿ ಪುಡಿ, ಆಮೇಲೆ ಎತ್ಕೊಂಡು ಎಣ್ಣೆ ಇದೆಲ್ಲ ಕಳಿಸಿದ್ದಾರೆ. ಕೊಬ್ಬರಿ ಎಣ್ಣೆ, ಸೋಪು ಎಲ್ಲ ಕಳಿಸಿದ್ದಾರೆ. ಅಲ್ಲ ಅಮ್ಮ, ಮನೆ ಬಾಡಿಗೆ ಕೊಡ್ತಾರೆ ಮತ್ತು ಜಿನ್ಸಿ ಕೂಡ ಕೊಡ್ತಾರೆ, ಆದರೂ ಕೂಡ ನೀವು ಬತ್ತಿ ಮಾರಾಟ ಮಾಡೋಕ್ಕೆ ಬರ್ತಾ ಇದ್ರಲ್ಲಮ್ಮ? ಅದು ನನಗೆ ಖುಷಿ ಕೊಡುತ್ತೆ, ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಮನೆಯಲ್ಲೇ ಕೂತ್ಕೊಂಡ್ರೆ ಏನೋ ಯೋಚನೆಗಳು ಬಂದು ಮನಸ್ಸು ಕೆಡುತ್ತೆ, ಕಾಯಿಲೆಗಳು ಬರುತ್ತೆ. ಅದಕ್ಕಿಂತಲೂ ಹರಿನಾಮ ಸ್ಮರಣೆ ಮಾಡಿಕೊಂಡು ಸದಾ ರಾಮನಾಮ ಜಪ ಮಾಡಿಕೊಂಡು ಈ ಬತ್ತಿಗಳು ಮಾರೋದ್ರಲ್ಲಿ ನನಗೆ ಖುಷಿ ಸಿಗುತ್ತೆ. ಅವ್ರು ಎಷ್ಟು ಕೊಡ್ತಾರೋ ಅಷ್ಟು ಕೊಡಲಿ, ಎಷ್ಟು ಹೋದರೆ ಅಷ್ಟು ಹೋಗಲಿ, ಅಷ್ಟರಲ್ಲೇ ನಾನು ತೃಪ್ತಿಯಾಗಿದ್ದೀನಿ. ಆಮೇಲೆ ದೇವ್ರ ಸೇವೆಗೆ ಸ್ವಲ್ಪ ದುಡ್ಡು ಉಪಯೋಗಿಸ್ಕೊಳ್ತೀನಿ. ದೇವರು ನನಗೆ ಎಲ್ಲ ರೀತಿಯಲ್ಲೂ BP ಶುಗರ್ ಇಲ್ಲ, ಚೆನ್ನಾಗಿ ಮನಸ್ಸು ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ. ವಯಸ್ಸಾದ್ರೂ ದೇವ್ರ ನಾಮಸ್ಮರಣೆ ನಾನು ಮರೆಯಲ್ಲ, ಯಾವಾಗಲೂ ರಾಮನಾಮ ಬರಿತೀನಿ. ನನಗೆ ಇದರಲ್ಲಿರೋ ಖುಷಿ ಯಾವುದ್ರಲ್ಲೂ ಇರಲ್ಲ. ಯಾರು ಎಷ್ಟೇ ಏನೇ ಕೊಟ್ಟರು ಇದರಲ್ಲಿರೋ ತೃಪ್ತಿ ನನಗೆ ಯಾವುದ್ರಲ್ಲೂ ಇಲ್ಲ. ಅಷ್ಟು ಖುಷಿಯಾಗಿದ್ದೀನಿ ನಾನು. ನನ್ನ ಮಗಳ ಜೊತೆಗಿದ್ದೀನಿ. ನನ್ನ ಮಗಳು ನನ್ನನ್ನು ಮಗನ ಥರನೇ ನೋಡ್ಕೊಳ್ತಾಳೆ, ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ. ನನಗೆ ಕಾಫಿ ತಿಂಡಿ ಹೊತ್ತಿಗೆ ಊಟ ಎಲ್ಲನೂ ಮಾಡಿಸ್ತಾಳೆ. ತುಂಬ ಖುಷಿಯಾಗಿದ್ದೀನಿ ನಾನು. ಆದರೂ ಇದನ್ನು ಮಾರೋದ್ರಿಂದ ನನಗೆ ತೃಪ್ತಿ ಸಿಗತ್ತೆ. 4 ಜನಗಳ ಜೊತೆಯಲ್ಲಿ ಮಾತಾಡ್ತೀನಿ, ಓಡಾಡ್ತೀನಿ ಅನ್ನೋ ಖುಷಿ ನನಗಿದೆ. ಕೂತಲ್ಲೇ ಕೂತ್ಕೊಂಡ್ರೆ ಕಾಯಿಲೆಗಳು ಬಂದರೆ ನೆರಳಿ ಮನೆಯಲ್ಲಿ ಕೂತ್ಕೋಬೇಕು. ಆಮೇಲೆ ಟಿ ವಿನೂ ನೋಡ್ತಾಯಿದ್ರೆ ಕಣ್ಣುಗಳೆಲ್ಲ ಹೋಗ್ಬಿಡುತ್ತೆ. ಅದು ಎರಡೂ ನನಗೆ ಇಷ್ಟ ಇಲ್ಲ. ಹೊರಗಡೆ ಜನಗಳ ಜೊತೆಲಿ ಬೆರಿಬೇಕು. ನಾಮಸ್ಮರಣೆ ಮಾಡಿಕೊಂಡೇ ಇದು ಮಾಡ್ತೀನಿ. ಅವರು ಯಾರು ಎಷ್ಟು ಬತ್ತಿ ತೊಗೊಂಡ್ರೂ ಮಾಡಿಕೊಡ್ತೀನಿ. ನನ್ನ ಮಗಳು ಮಾಡಿಕೊಡ್ತಾಳೆ, ನಾನು ಅದನ್ನು ಮಾಡ್ಕೊಂಡು ಬರ್ತೀನಿ. ಇದರಲ್ಲೇ ನಂಗೆ ತೃಪ್ತಿ ಜೀವನ ಸಿಕ್ಕಿದೆ.